ಮನೆ ಕಿರೀಟ ಇದ್ದ ಹಾಗೆ. ನೀನು ಯಾರ ಮುಂದೂ ತಲೆ ಬಾಗಬಾರ್ದು. ನಾನೇ ಎಲ್ಲ ನೋಡ್ಕೊಳ್ತೀನಿ, ನೀನಿಲ್ಲ ಇರು. ಏನಮ್ಮ, ಎಲ್ಲಿ ನಿಮ್ಮ ಅಕ್ಕ ಬಂದ್ಲಾ? ಅವಾಗಲೇ ಒಳ್ಳೆ ಕೊಬ್ಬು ತೋರಿಸಿದ್ಲು. ಕರಿ ಅವಳನ್ನ. ಉಪಕಾರ ಮಾಡಿದವ್ರ ಮೇಲೆ ಕೈ ಮಾಡ್ತಾಳಲ್ವಾ, ಅವಳು ನೀವು ಸುಮ್ಮನೆ ಬಿಡೋದಿಲ್ಲ. ಕರಿ ಅವಳನ್ನ. ಸರ್ ಕ್ಷಮಿಸಿ ಸರ್, ಅಕ್ಕನ ಮನಸ್ಥಿತಿ ಸರಿ ಇಲ್ಲ ಸರ್. ಏನೋ ಆವೇಶದಲ್ಲಿ ಕೈ ಮಾಡಿಬಿಟ್ಟಿದ್ದಾಳೆ. ನೋಡಿ, ನಾವು ಬಡವರು ಸರ್, ನಮಗೆ ಮರ್ಯಾದೆನೇ ಆಸ್ತಿ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಬೇಕಾದರೆ ಅಕ್ಕನ ಪರವಾಗಿ ನಾನು ನಿಮಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಏನು ಮಾಡ್ತಾ ಇದೆಯಾ ನೀನು? ಕಾಲಿಗೆ ಬೀಳೋದಾದ್ರೆ ಜನ್ಮ ಕೊಟ್ಟವ್ರ ಕಾಲಿಗೆ ಬೀಳಬೇಕು, ಗುರು ಹಿರಿಯರ ಕಾಲಿಗೆ ಬೀಳಬೇಕು. ಕಂಡು ಕಚಡಗಳು, ಕಂತ್ರಿ ಕಜ್ಜಿ ನಾಯಿಗಳ ಕಾಲಿಗೆಲ್ಲ ಬೀಳಬಾರ್ದು, ಪಾಪ ಬರುತ್ತೆ. ಏನಾದು? ಏನಿಲ್ಲ ಸರ್, ಇವ್ರ ಅಣ್ಣ ಮಂಜುನಿಗೆ ನಾನು ಸಾಲ ಕೊಟ್ಟಿದ್ದೆ, ಅದನ್ನು ವಾಪಸ್ ಕೇಳೋಣ ಅಂತ ಬಂದರೆ ಇವ್ರ ಅಕ್ಕ ನನ್ನ ಮೇಲೆ ಕೈ ಮಾಡ್ತಾಳೆ. ಅದಕ್ಕೆ ಆಟೋನ ಜಪ್ತಿ ಮಾಡಿದ್ದೀನಿ. ಐ ಗಂಡಸಿಲ್ದೇ ಇರೋ ಮನೆ, ಹೆಣ್ಮಕ್ಳ ಹತ್ರ ನೀನು ದರ್ಪ ತೋರಿಸ್ತೀಯಲ್ಲ, ಗಂಡಸೇನ ನೀನು? ಹೊಟ್ಟೆಗೆ ಎದ್ದಿದ್ಯಾ ನೀನು? ಸೂತ್ಕದ ಮನೆ, ಸಾಲ ಕೊಟ್ಟಿದ್ಯಾ ನೀನು? ಕೇಳಬೇಕು, ನಿಜ. ಯಾವಾಗ ಕೇಳಬೇಕು? ಸಮಯ ಸಂದರ್ಭ ನೋಡಿ ಕೇಳಬೇಕು. ಇಂಥ ಸಂದರ್ಭದಲ್ಲಿ ಬಂದು ಸಾಂತ್ವನ ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಹೆಣ್ಮಕ್ಳ ಹತ್ರ ಎಷ್ಟ ಕೊಡಬೇಕು? ಸರ್ ಅದು ನಾಳೆ ಬಂದು ನನ್ನ ಆಫೀಸಲ್ಲಿ ತೊಗೊಂಡೋಗು. ಆಟೋ ಕೀಯಲ್ಲಿ. ಐ ಏನ್ ಗುರಾಯಿಸ್ತಾ ಇದೀಯಾ? ಹಂಗೆ ಗುದ್ದದೆ ಅಂದ್ರೆ ತಲೆ ಭೂಮಿ ಒಳಗೆ ಹೋಗ್ಬಿಡ್ಬೇಕು. ನಾಳೆಯಿಂದ ಈ ಬೀದಿ ಕಡೆ ಓಡಾಡಬಾರ್ದು ನೀನು. ಸರ್ ಥ್ಯಾಂಕ್ ಯು. ಸರ್, ಇವತ್ತು ನೀವು ನಮ್ಮ ಮರ್ಯಾದೆನ ಕಾಪಾಡಿಬಿಟ್ರಿ. ಇದಕ್ಕೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಸರ್, ಒಂದು ಮಾತು ಸಾಕು ಸರ್. ಇದಕ್ಕಿಂತ ಹೆಚ್ಚಿಗೆ ಸಹಾಯ ನೀವು ಮಾಡಬೇಡಿ. ನೀವು ಮಾಡೋ ಪ್ರತಿಯೊಂದು ಸಹಾಯನೂ ನಮ್ಮನ್ನು ನಿಮ್ಮ ಋಣದ ಸುಳಿಗೆ ಸಿಕ್ಕಾಕಿಸ್ತಾ ಇದೆ. ನಾವು ಸಾಯೋವರೆಗೂ ನಿಮ್ಮ ಋಣಭಾರನ ತೀರ್ಸಕ್ಕಾಗಲ್ಲ. ಅಮ್ಮ, ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಬೇರೆ, ಇಲ್ಲಿ ಆದದ್ದೇ ಬೇರೆ. ಹೊರಗಡೆ ನಡೆದ ಘಟನೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ವೇಳೆ ನಾನು ಬರದೇ ಹೋಗಿದ್ರೆ ನೀವು ಅದನ್ನು ನನಗೆ ಹೇಳ್ತಾನೆ ಇರಲಿಲ್ಲ. ಯಾಕೆಂದರೆ ನೀವು ಸ್ವಾಭಿಮಾನಿಗಳು, ಒಬ್ಬರ ಹತ್ರ ಕೈ ಒಡ್ಡಲ್ಲ. ಈಗಿರೋ ಸಮಸ್ಯೆ ಜೊತೆಯಲ್ಲಿ ಈ ಸಮಸ್ಯೆ ಇನ್ನೂ ಬೆಳೀತಾ ಇತ್ತು. ಅಮ್ಮ, ನಾನು ಯಾಕೆ ಬಂದೆ ಅಂತ ನೀವು ಕೇಳಲಿಲ್ಲ. ನನ್ನ ಎದೆಯಲ್ಲಿ ಒಂದು ಅಗ್ನಿ ಜ್ವಾಲೆ ಹತ್ಕೊಂಡು ಹುರಿತಾ ಇದೆ. ಅದನ್ನು ಶಮನ ಮಾಡೋಣ ಅಂತ ನಾ ಇಲ್ಲಿಗೆ ಬಂದಮ್ಮ. ಸರ್, ನಮ್ಮಿಂದ ಏನಾದರೂ? ಹೌದಮ್ಮ, ನಾನೊಂದು ಸತ್ಯ ಹೇಳಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಈ ಎಲ್ಲ ಪರಿಸ್ಥಿತಿನ ಗಮನಿಸ್ತಾ ಇದ್ರೆ ಈ ಕುಟುಂಬಕ್ಕೆ ಈ ಕೂಡಲೇ ಒಬ್ಬ ಗಂಡು ಹುಡುಗನ ಅವಶ್ಯಕತೆ ಇದೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ನೀವು ಒಪ್ಪೋದಾದ್ರೆ ನನ್ನ ದೊಡ್ಡ ಮಗ ವಿನಯ್ಗೆ ನಿಮ್ಮ ಕಲ್ಯಾಣಿನ ತಂದ್ಕೋಬೇಕು ಅನ್ನೋದು ನನ್ನ ಆಸೆ. ಅವಳ ಕೈಯಲ್ಲಿರೋ ಗೋರಂಟಿ ಒಣಗೋದ್ರ ಒಳಗಡೆ ಅವಳು ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿ ನನ್ನ ಮನೆ ಸೊಸೆಯಾಗಿ ತುಂಬಿಸ್ಕೋಬೇಕು ಅನ್ನೋದು ನನ್ನ ಆಸೆ ಕಣಮ್ಮ. ಮಂಜು ಹೋದ್ಮೇಲೆ ನೀವೆಲ್ಲ ಎಷ್ಟು ನೋವು ಅನುಭವಿಸ್ತಾ ಇದ್ದೀರಿ. ಅವನಿಲ್ಲ ಅನ್ನೋ ನೋವು ನಿಮ್ಮನ್ನು ಹೇಗೆ ಕಾಡ್ತಿದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೋತಾ ಇದ್ದೀನಿ.
ನನ್ನ ಮಗ ನಿಮ್ಮ ಅಳಿಯನಾಗಿ ಬಂದಮೇಲೆ ಅವನು ನಿಮ್ಮ ಮಗನಾಗಿರ್ತಾನೆ. ಮಂಜು ಸ್ಥಾನದಲ್ಲಿ ಇದ್ಕೊಂಡು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನೋಡಿಕೊಂಡು ಈ ಮನೆಯಲ್ಲಿ ಒಂದು ಸಣ್ಣ ಸಮಸ್ಯೆ ಬರದೇ ಇರೋ ಹಾಗೆ ಎಲ್ಲ ಜವಾಬ್ದಾರಿನ ಅವನು ಹೊತ್ಕೊಂಡು ನಿಭಾಯಿಸ್ಕೊಂಡು ನಿಮ್ಮನ್ನು ಭಾಳ ಪ್ರೀತಿಯಿಂದ ನೋಡ್ಕೋತಾನೆ. ಮರ್ಯಾದೆಯಾಗಿ ಇಲ್ಲಿಂದ ಎದ್ದು ಹೋದ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಏನ್ ಸರ್ ಅನ್ಕೊಂಡಿದ್ದೀರಾ ನಮ್ಮ ಬಗ್ಗೆ? ದುಡ್ಡು ಕೊಟ್ಟು ಸಹಾಯ ಮಾಡಿದ ತಕ್ಷಣ ಅಂಗಡಿಲಿ ಮಾರಾಟಕ್ಕಿರೋ ವಸ್ತು ಅನ್ಕೊಂಡಿದ್ದೀರಾ? ಮದುವೆ ಅಂದ್ರೆ ವ್ಯಾಪಾರನಾ? ಸಹಾಯ ಮಾಡೋ ನೆಪದಲ್ಲಿ ಸಮಜಾಯಿಷಿ ಕೊಡಕ್ ಬಂದಿದ್ದೀರಾ? ಉಪವಾಸ ಸಾಯ್ತಿವೆ ಹೊರತು ನಿಮ್ಮಂತವ್ರ ಸಹಾಯ ಬೇಕಾಗಿಲ್ಲ ನಮ್ಗೆ. ಕಲ್ಯಾಣಿ, ನೀನು ತಪ್ಪು ತಿಳ್ಕೊಂಡಿದ್ಯಮ್ಮ. ನಾನು ಯಾವುದೋ ದುರುದ್ದೇಶದಿಂದ ನಾನು ಈ ಮಾತು ಹೇಳ್ತಾ ಇಲ್ಲ. ಇವತ್ತಿನ ನಿಮ್ಮ ಕುಟುಂಬದ ಪರಿಸ್ಥಿತಿಗೆ ನನ್ನ ಕುಟುಂಬದಿಂದ ಒಂದು ಸಣ್ಣ ಸಹಾಯ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ ಕುಟುಂಬದ ಬಗ್ಗೆ ಯೋಚನೆ ನಿಮ್ಗೆ ಬೇಡ ಸರ್. ನಾವ್ ಹೇಗೋ ಬದುಕೋತೀವಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಅಕ್ಕ, ನೀನು ಸಮಾಧಾನ ಮಾಡ್ಕೊ. ನೀನು ಫಸ್ಟ್ ಒಳಗೆ ಹೋಗು. ಹೋಗು. ಕಾಲೇಡಿ, ಸರ್, ಕ್ಷಮಿಸಿ ಸರ್. ಅಣ್ಣ ನಮ್ಮ ಜೊತೆ ಇಲ್ಲ ಅನ್ನೋ ನೋವಿಂದ ನಾವಿನ್ನೂ ಹೊರಗೆ ಬಂದಿಲ್ಲ. ನೀವಾಗಲೇ ಮದುವೆ ಅಂತ ಹೇಳಿದ್ರೆ ನಮ್ಮ ಮಗ ಹೋದ ಆಘಾತದಿಂದ ನಾವಿನ್ನೂ ಆಚೆಗೆ ಬಂದಿಲ್ಲ. ಅವನನ್ನು ಸುಟ್ಟಿರೋ ಕಟ್ಟಿಗೆ ವಾಸನೆ ಇನ್ನೂ ಆರಿಲ್ಲ. ಅಷ್ಟರಲ್ಲೇ ನೀವು ಮದುವೆ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಿಮ್ಗಿದು ಸರಿ ಅನ್ಸುತ್ತಾ ಸರ್? ಇಲ್ಲ ಕಣೆ, ಇಂಥ ಸಮಯದಲ್ಲಿ ಮದುವೆ ಬಗ್ಗೆ ಮಾತಾಡ್ತಿದಾರಲ್ಲ, ಇದೇನು ವ್ಯಾಪಾರ ಅಂದ್ಕೊಂಡಿದಾರ ಅವರು? ಅಮ್ಮ, ನೀನು ಒಂದು ನಿಮಿಷ ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಸರ್, ನಮ್ಮ ಬದುಕನ್ನು ನಾವು ನೋಡ್ಕೊಳ್ತೀವಿ ಸರ್. ನಮಗೆ ನೀವು ಇಷ್ಟು ಮಾಡಿದ್ದೀರಲ್ಲ, ಅಷ್ಟು ಸಾಕು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್, ಅಷ್ಟು ಸಾಕು. ನಾನು ಹೇಳಿರೋ ವಿಷಯ ಸರಿ ಇದೆ, ಸಂದರ್ಭ ಸರಿ ಇಲ್ಲ. ದೇವರು ಪ್ರತಿಯೊಬ್ಬರಿಗೂ ಅವಕಾಶನ ಒಂದೇ ಸಲ ಕೊಡ್ತಾನೆ, ಮತ್ತೆ ಮತ್ತೆ ಕೊಡೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ ನನಗೆ ಫೋನ್ ಮಾಡಿ.